ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ರಾಜಕೀಯ ದ್ವೇಷಕ್ಕೆ ವೇದಿಕೆಯಾಯಿತೆ ಕೆಂಪೇಗೌಡ ಜಯಂತಿ. ಜಾತಿ ದ್ವೇಷದ ಬೀಜ ಬಿತ್ತುವ ಕೆಲಸ ನಡೆಯಿತಾ? ಸರ್ಕಾರಿ ಕಾರ್ಯಕ್ರಮದಲ್ಲಿ ತೊಡೆ ತಟ್ಟಿ ಮೀಸೆ ತಿರುವಿದ್ದು ಪ್ರಚೋದನೆಯಲ್ಲವೇ? ಚಿಮುಲ್ನಿಂದ 500 ರೈತರಿಗೆ ಗುಜರಾತ್ ಪ್ರವಾಸ. 45 ಮಂದಿ ರೈತರು, ಡೇರಿ ಅಧ್ಯಕ್ಷರು, ಕಾರ್ಯದರ್ಶಿಗಳ ಪ್ರವಾಸ. ಗುಜರಾತ್ನ ಅಮೂಲ್ ಡೇರಿ ಸಂದರ್ಶನಕ್ಕೆ ಅವಕಾಶ. ನಿನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ನಡೆದ ಘಟನೆಯನ್ನು ಮುಕ್ತ ಕಂಠದಿಂದ ಖಂಡಿಸಿದ ನಾಯಕರು. ಎಲ್ಲ ಸಮುದಾಯಗಳ ನಾಯಕರಿಂದ ಘಟನೆಗೆ ಅಸಮಾಧಾನ. ಪಕ್ಷಾತೀತವಾಗಿ ಘಟನೆ ಖಂಡಿಸಿದ ಮುಖಂಡರು. ವಾರ್ತೆಗಳ ವಿವರ. ರಾಜಕೀಯ ದ್ವೇಷದ ಪರಾಕಾಷ್ಠೆ ಮತ್ತು ಕಾನೂನಿನ ಮೇಲಿನ ಭಯ ಇಲ್ಲವಾದರೆ ಏನಾಗಲಿದೆ? ಚಿಕ್ಕಬಳ್ಳಾಪುರವಾಗಲಿದೆ ಎಂದು ಹೇಳಬಹುದು. ಯಾಕೆ ಅಂತೀರಾ? ನಿನ್ನೆ ನಡೆದ ಕೆಂಪೇಗೌಡ ಜಯಂತಿಯಲ್ಲಿ ನಾಡಪ್ರಭುಗಳ ಆದರ್ಶಗಳ ಬಗ್ಗೆ ಗುಣಗಾನ ನಡೆಯಬೇಕಿತ್ತು. ಆದರೆ ಪ್ರಬುದ್ಧದಲ್ಲದವರ ರಾಜಕೀಯ ಕ್ಲೇಶಕ್ಕೆ ಕೆಂಪೇಗೌಡರ ಜಯಂತಿ ವೇದಿಕೆಯಾಗಿದ್ದು ವಿಪರ್ಯಾಸವೇ ಸರಿ. ಇಷ್ಟಕ್ಕೂ ನಿನ್ನೆ ನಡೆದ ರಾದ್ಧಾಂತಕ್ಕೆ ನಿಜವಾಗಿಯೂ ಕಾರಣ ಏನು? ಕಾರಣಕರ್ತರು ಯಾರು? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಕಾಣ್ತಾ ಇದೆಯಲ್ಲ, ಭುಜ ತಟ್ಟೋದು ಏನು, ಮೀಸೆ ತಿರುವುದು ಏನು, ತೊಡೆ ತಟ್ಟಿ ಪಂಥಾಹ್ವಾನ ನೀಡೋದು ಏನು, ಕೊನೆಗೆ ನನ್ನ ಕೂದಲನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಂತ ಎದುರಿಗೆ ನಿಂತಿರುವವರನ್ನು ಪ್ರಚೋದಿಸುತ್ತಿರುವುದೇನು? ಇವೆಲ್ಲ ಯಾವುದೋ ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ನಡೆದ ದೃಶ್ಯಗಳಲ್ಲ. ಬದಲಿಗೆ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ವೇಳೆ ನಡೆದ ವಿಪರ್ಯಾಸಗಳು. ಇಲ್ಲಿ ಭುಜ ತಟ್ಟಿ ಪಂಥಾಹ್ವಾನ ನೀಡುತ್ತಿರೋ ವ್ಯಕ್ತಿ ಯಾವುದೋ ಪೈಲ್ವಾನ್ ಪಾಪಣ್ಣನೂ ಅಲ್ಲ, ಪುಡಿ ರೌಡಿಯೂ ಅಲ್ಲ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರವನ್ನು ಪ್ರತಿನಿಧಿಸುತ್ತಿರುವ ಶಾಸಕ ಎಂಬುದು ನಿಮಗೆಲ್ಲ ಗೊತ್ತಿರುವ ವಿಚಾರವೇ. ನಿನ್ನೆ ಸರ್ಕಾರದಿಂದ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ನುಗ್ಗಿದ ಕೆಲ ಪುಡಾರಿಗಳು ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಏನೇ ಇರಲಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂತಹ ಗದ್ದಲ ಎಬ್ಬಿಸೋದು ತಪ್ಪು. ಇದನ್ನು ತಡೆಯಬೇಕಾದವರು ಪೊಲೀಸರು. ಆದರೆ ಪುಂಡರನ್ನು ತಡೆಯುವಲ್ಲಿ ಪೊಲೀಸರು ವಿಫಲರಾದ ಪರಿಣಾಮ ಆಗಬಾರದ ಅನಾಹುತ ಆಗಿದೆ. ಅಲ್ಲಿಗೆ ಪುಡಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾದ ಕೆಲಸ ಪೊಲೀಸರದು. ಆದರೆ ಪುಡಿ ರೌಡಿಯಂತೆ ಶಾಸಕರೊಬ್ಬರು ಹೀಗೆ ಆಕ್ರೋಶ ಭರಿತರಾಗಿದ್ದ ಯುವಕರ ಗುಂಪನ್ನ ಪ್ರಚೋದಿಸಿದ್ದು ತಪ್ಪಲ್ಲವೇ? ಈ ಬಗ್ಗೆ ಯಾಕೆ ಪೊಲೀಸರು ಗಮನ ಹರಿಸುತ್ತಿಲ್ಲ ಎಂಬ ಪ್ರಶ್ನೆಗೆ ಈಗ ಉತ್ತರ ದೊರೆಯಬೇಕಿದೆ. ಯಾವುದೇ ಅಹಿತಕರ ಘಟನೆ ನಡೆದಾಗ ಅದನ್ನು ತಡೆದು ತಣ್ಣಗಾಗಿಸುವ ಕೆಲಸ ಕೇವಲ ಪೊಲೀಸರದು ಮಾತ್ರವಲ್ಲ, ಜನಪ್ರತಿನಿಧಿಗಳೆನಿಸಿಕೊಂಡವರು ಮತ್ತು ಜವಾಬ್ದಾರಿ ನಾಗರಿಕರಿಗೂ ಸೇರಿದೆ. ಆದರೆ ಅದೇ ಜನಪ್ರತಿನಿಧಿಯಾಗಿ ರಂಪಾಟವನ್ನು ತಡೆಯಬೇಕಿದ್ದ ಶಾಸಕರು ಹೀಗೆ ಪ್ರಚೋದನೆ ನೀಡಿರುವುದು ತಪ್ಪು ಎಂಬ ಯೋಚನೆ ಪೊಲೀಸರಿಗೆ ಬಾರದಿರುವುದೇ ವಿಪರ್ಯಾಸ. ಕಾರ್ಯಕ್ರಮಕ್ಕೆ ನುಗ್ಗಿ ಅಡಚಣೆ ಮಾಡಿದ ಪುಂಡರ ವಿರುದ್ಧ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆಯುತ್ತಿರುವ ಪೊಲೀಸರು ಪ್ರಚೋದನೆ ನೀಡಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ರೀತಿಯಲ್ಲಿ ವರ್ತಿಸಿದ ಜನಪ್ರತಿನಿಧಿಯಾದವರ ವಿರುದ್ಧವೂ ಯಾಕೆ ಕಾನೂನು ಕ್ರಮಕ್ಕೆ ಮುಂದಾಗಿಲ್ಲ ಎಂಬ ಪ್ರಶ್ನೆ ಪ್ರಜ್ಞಾವಂತರು ಕೇಳುತ್ತಿದ್ದಾರೆ.
ಇನ್ನು ವಿಡಿಯೋದಲ್ಲಿನ ಘೋಷಣೆಗಳನ್ನ ಸ್ವಲ್ಪ ಕೇಳಿಸಿಕೊಳ್ಳಿ. ಎಸ್ಸಿಗಳಿಗೆ ಜೈಕಾರ ಹಾಕುತ್ತಿರೋದು ಕೂಡ ಅದೇ ಜನಪ್ರತಿನಿಧಿ. ಅಲ್ಲಿ ನಡೆಯುತ್ತಿರೋದು ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜಯಂತಿ. ಅದು ಜಿಲ್ಲಾಡಳಿತದಿಂದ ನಡೆಯುತ್ತಿರುವ ಕಾರ್ಯಕ್ರಮ. ಶಿಷ್ಟಾಚಾರದ ಪ್ರಕಾರ ಸ್ಥಳೀಯ ಶಾಸಕರು ಈ ಕಾರ್ಯಕ್ರಮದ ಅತಿಥಿಯಾಗಿ ಬಂದ ಶಾಸಕರು ಕೆಂಪೇಗೌಡರ ಬಗ್ಗೆ ಗುಣಗಾನ ಮಾಡುವ ಬದಲು ಹೀಗೆ ಅನಗತ್ಯವಾಗಿ ಎಸ್ಸಿ ಸಮುದಾಯದ ಪರ ಘೋಷಣೆಗಳನ್ನ ಕೂಗಲು ಕಾರಣವೇನು? ಇದು ಪ್ರಚೋದನೆಯಲ್ಲವೇ? ಆ ಮೂಲಕ ಒಂದು ಸಮುದಾಯದ ವಿರುದ್ಧ ಮತ್ತೊಂದು ಸಮುದಾಯವನ್ನ ಎತ್ತಿ ಕಟ್ಟುವ ಕೆಲಸವನ್ನು ಖುದ್ದು ಶಾಸಕರೇ ಮಾಡಿದಂತಾಗಲಿಲ್ಲವೇ? ಹಾಗಿದ್ರೂ ಪೊಲೀಸರು ತಡೆಯಲು ಮುಂದಾಗಿಲ್ಲ. ನಂತರ ಕಾನೂನು ಕ್ರಮವನ್ನು ಜರುಗಿಸಿಲ್ಲ. ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ದೊರೆಯಬೇಕಿದೆ. ಆದರ್ಶ ಪುರುಷರನ್ನ ಸ್ಮರಿಸಿ ಅವರ ಹಾದಿಯಲ್ಲಿ ಸಾಗಲು ಸರ್ಕಾರ ಮಹಾನ್ ಪುರುಷರ ಜಯಂತಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಆಯೋಜಿಸಲು ತೀರ್ಮಾನಿಸಿದೆ. ಹೀಗೆ ಸರ್ಕಾರವೇ ಆಯೋಜಿಸುತ್ತಿರುವ ಜಯಂತಿಗಳಲ್ಲಿ ಪ್ರಮುಖವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಜಿಲ್ಲಾ ಕೇಂದ್ರದಲ್ಲಿ ಆಯೋಜಿಸಿದಾಗ ಈ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಇದೇ ಜಿಲ್ಲಾಡಳಿತ ಆಯೋಜಿಸಿದಾಗಲೂ ಶಾಸಕರು ಹಾಜರಾಗಲಿಲ್ಲ. ಅಷ್ಟೇ ಅಲ್ಲ, ಶಾಸಕರ ಸಮುದಾಯಕ್ಕೆ ಸೇರಿದ ಯೋಗಿ ನಾರಾಯಣ ಯತೀಂದ್ರ ಶ್ರೀ ಕೈವಾರ ತಾತಯ್ಯನವರ ಜಯಂತಿಗೂ ಶಾಸಕರು ಹಾಜರಿಲ್ಲ. ಇನ್ನು ಕ್ಷೇತ್ರದ ಅಭಿವೃದ್ಧಿಗಾಗಿ ನಡೆಯುವ ಪ್ರಗತಿ ಪರಿಶೀಲನಾ ಸಭೆಗೂ ಶಾಸಕರು ಹಾಜರಾತಿ ಇಲ್ಲ. ರಾಷ್ಟ್ರೀಯ ಹಬ್ಬಗಳಾದ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೂ ಶಾಸಕರು ಹಾಜರಾತಿ ಇಲ್ಲ. ಆದ್ರೆ ನಿನ್ನೆ ನಡೆದ ಕೆಂಪೇಗೌಡರ ಜಯಂತಿಗೆ ಮಾತ್ರ ಶಾಸಕರು ಹಾಜರಾಗಲು ಕಾರಣವೇನು? ಈ ಬಗ್ಗೆ ಶಾಸಕರೇ ಉತ್ತರಿಸಬೇಕು. ಇಲ್ಲವೇ ಇದರ ಹಿಂದೆ ಏನಾದರೂ ಷಡ್ಯಂತ್ರವಿದೆಯಾ ಎಂಬ ಬಗ್ಗೆ ತನಿಖೆ ನಡೆಯಬೇಕಲ್ಲವೇ? ಇನ್ನು ಪ್ರತಿ ಮಾತಿಗೊಮ್ಮೆ OBC ಹುಡುಗ ಎಂದು ಹೇಳುವ ಶಾಸಕರು ಅವರು ಶಾಸಕರಾದ ಕಳೆದ 3 ವರ್ಷಗಳಲ್ಲಿ OBC ಸಮುದಾಯಕ್ಕೆ ನೀಡಿದ ಕೊಡುಗೆಗಳೇನು ಎಂಬ ಬಗ್ಗೆ ಶಾಸಕರು ಹೇಳಬೇಕಲ್ಲವೇ? ಎಸ್ಸಿ ಸಮುದಾಯದ ಬಗ್ಗೆ ಜೈಕಾರಗಳನ್ನು ಕೂಗಿದ ಅದೇ ಶಾಸಕರು ಎಸ್ಸಿ ಸಮುದಾಯಕ್ಕೆ ಕಳೆದ 3 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿಯ ಬಗ್ಗೆ ಹೇಳಬೇಕಲ್ಲವೇ? ಇದೆಲ್ಲ ಒಂದು ಕಡೆಯಾದ್ರೆ ಖುದ್ದು ಶಾಸಕರ ಸಮುದಾಯದ ಬೈಜ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ತರುವುದಿರಲಿ, ನೀಡುವಂತೆ ಸರ್ಕಾರದ ಮುಂದೆ ಕೇಳಿದ ನಿದರ್ಶನಗಳಿವೆಯಾ? ವಿಶ್ವದಲ್ಲಿ ಎಲ್ಲೂ ಇಲ್ಲದ ಶಿಕ್ಷಣಕ್ಕೊಂದು ಉದ್ಯೋಗಕ್ಕೊಂದು ಇರುವ ಮೀಸಲಾತಿಯನ್ನು ಪರಿಪೂರ್ಣವಾಗಿ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದ ಉದಾಹರಣೆಗಳಿವೆಯಾ? ತನಗೆ ಆಪತ್ತು ಬಂದಾಗ ನೆನಪಾಗುವ OBC ಅಹಿಂದ ಸಮುದಾಯಗಳು, ಆ ಸಮುದಾಯಗಳಿಗೆ ಬೇಕಾದ ಮೂಲ ಸೌಲಭ್ಯಗಳ ಅಗತ್ಯಗಳ ಬಗ್ಗೆ ಇದೇ ಶಾಸಕರು ಎಂದಾದ್ರೂ ಸದನದಲ್ಲಿ ಮಾತನಾಡಿದ ಉದಾಹರಣೆ ಇದೆಯಾ? ಇನ್ನು ಸದನದಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆಯೋ ಇಲ್ಲವೇ ಶೋಷಿತ ಸಮುದಾಯಗಳ ಸಮಸ್ಯೆಗಳ ಬಗ್ಗೆಯೋ ಒಂದು ದಿನಕ್ಕೂ ಮಾತನಾಡದ ಶಾಸಕರು ಕಬ್ಬಿಣ ಕೊಡು, ಹಗ್ಗ ಕೊಡು ಎಂದು ಸದಸ್ಯರಿಂದ ಚೀಮಾರಿ ಹಾಕಿಸಿಕೊಳ್ಳುವುದರಲ್ಲಿಯೇ ಸದನದ ಅಮೂಲ್ಯ ಸಮಯ ವ್ಯರ್ಥ ಮಾಡಿದ ಉದಾಹರಣೆಗಳಿವೆ ಹೊರತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ ನಿದರ್ಶನಗಳಿದ್ರೆ ಶಾಸಕರು ಹೇಳಬೇಕಲ್ಲವೇ? ನಿನ್ನೆ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ನಡೆದ ಅವಾಂತರಕ್ಕೆ ಒಳನುಗ್ಗಿ ಗದ್ದಲ ಮಾಡಿದ ಪುಡಾರಿಗಳ ತಪ್ಪು ಎಷ್ಟಿದೆಯೋ ಅಷ್ಟೇ ತಪ್ಪು ಜನಪ್ರತಿನಿಧಿಯಾದ ಶಾಸಕರದು ಇದೆ ಎಂಬುದು ಮೇಲ್ನೋಟಕ್ಕೆ ಕಾಣುವುದಿಲ್ಲವೇ? ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಮತ ಕೇಳಿದ ಶಾಸಕರು ಅದೇ ಅಂಬೇಡ್ಕರ್ ಜಯಂತಿಗೆ ಬಾರದೆ ವಿವಾದ ಆಗಲಿದೆ ಎಂಬ ಅರಿವಿದ್ರೂ ಕೆಂಪೇಗೌಡರ ಜಯಂತಿಗೆ ಬರಲು ಕಾರಣವೇನು ಎಂಬ ಬಗ್ಗೆಯೂ ತನಿಖೆಯಾಗಬೇಕಲ್ಲವೇ? ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈವರೆಗೆ ಜಾತಿಗಳ ನಡುವೆ ದ್ವೇಷ ಇಲ್ಲ,
ಎಲ್ಲರೂ ಒಟ್ಟಾಗಿ ಸಾಮರಸ್ಯದ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ನಿನ್ನೆ ನಡೆದ ಘಟನೆಯಿಂದಾಗಿ ಎರಡು ಸಮುದಾಯಗಳ ನಡುವೆ ದ್ವೇಷ ಹಬ್ಬುವ ಆತಂಕ ಎದುರಾಗಿದೆ. ಈ ನಡುವೆ ಪೊಲೀಸರ ವರ್ತನೆಯು ಏಕಪಕ್ಷೀಯವಾಗಿದೆ ಎಂಬ ಆರೋಪಗಳಿವೆ. ಇದು ಹೀಗೆ ಮುಂದುವರೆದ್ರೆ ಎರಡು ಸಮುದಾಯಗಳ ನಡುವಿನ ದ್ವೇಷ ಮತ್ತಷ್ಟು ಹೆಚ್ಚಿ ಅದು ಮುಂದೆ ಹಲವು ಅವಾಂತರಗಳಿಗೆ ಕಾರಣವಾಗುವ ಆತಂಕ ಇಲ್ಲದಿಲ್ಲ. ಹಾಗಾಗಿ ಪ್ರಚೋದನೆ ನೀಡಿದವರ ವಿರುದ್ಧವೂ ಕ್ರಮ ಜರುಗಿಸಲು ಪೊಲೀಸರು ಮುಂದಾಗಬೇಕಿದೆ. ರಾಜಕೀಯ ಕೆಸರೆರಚಾಟ ಏನೇ ಇದ್ರೂ ಆದರ್ಶ ಪುರುಷನ ಜಯಂತಿಯನ್ನು ಅಧ್ವಾನ ಮಾಡಿದವರು ಯಾರೇ ಇದ್ರೂ ಅದು ಅಪರಾಧವೇ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಎಂಬುದನ್ನು ಅರಿಯಬೇಕಿದೆ. ಅಧಿಕಾರ ಇದ್ದ ಮಾತ್ರಕ್ಕೆ ಕಾನೂನು ತಿರುಚಲು ಸಾಧ್ಯವಿಲ್ಲ. ಹಾಗಾಗಿ ಕಾರ್ಯಕ್ರಮಕ್ಕೆ ನುಗ್ಗಿ ಗದ್ದಲ ಎಬ್ಬಿಸಿದ ಪುಡಾರಿಗಳ ವಿರುದ್ಧ ನಡೆಯುತ್ತಿರುವ ಕಾನೂನು ಕ್ರಮ, ಪ್ರಚೋದನೆ ನೀಡಿ ಅನಗತ್ಯ ಘೋಷಣೆಗಳನ್ನು ಕೂಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರಲು ಯತ್ನಿಸಿದವರ ವಿರುದ್ಧವೂ ಪೊಲೀಸರು ಜರುಗಿಸಲಿದ್ದಾರಾ, ಇಲ್ಲವೇ ಏಕಪಕ್ಷೀಯ ನಿರ್ಧಾರಗಳ ಮೂಲಕ ಮುಂದುವರಿಯಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಹೈನು ರೈತರಿಗೆ ಪ್ರವಾಸ ಭಾಗ್ಯ ಕಲ್ಪಿಸಲಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ 45 ಮಂದಿ ರೈತರನ್ನ ಗುಜರಾತ್ ಪ್ರವಾಸಕ್ಕೆ ಇಂದು ಕಳುಹಿಸಲಾಯಿತು. ಅಲ್ಲದೆ ರೈತರೊಂದಿಗೆ ಡೈರಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ತೆರಳಿದ್ದು ಅಮೂಲ್ ಡೈರಿ ಸಂದರ್ಶನ ಮಾಡಿ ಬರಲಿದ್ದಾರೆ. ಚಿಕ್ಕಬಳ್ಳಾಪುರದ 45 ಮಂದಿ ಹೈನು ರೈತರನ್ನು ಗುಜರಾತ್ ಪ್ರವಾಸಕ್ಕೆ ಚಿಮುಲ್ನಿಂದ ಇಂದು ಕಳುಹಿಸಲಾಯಿತು. 45 ಮಂದಿ ಹೈನು ರೈತರು ಮತ್ತು ಡೇರಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ತೆರಳಿದ್ದು ಒಟ್ಟು 7 ದಿನಗಳ ಕಾಲದ ಪ್ರವಾಸ ಉಚಿತವಾಗಿಯೇ ಚಿಮುಲ್ ಆಯೋಜಿಸಿದೆ. ಈ ಕುರಿತು ಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಮಾತನಾಡಿ, ಹೈನು ರೈತರ ಪ್ರವಾಸ ಅಮೂಲ್ ಡೇರಿಗಳ ವೀಕ್ಷಣೆ ಮತ್ತು ಪ್ರವಾಸಕ್ಕೆ ಕಳುಹಿಸಲಾಗಿದೆ. ಮೊದಲನೇ ಪ್ರವಾಸ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 45 ಮಂದಿ ರೈತರು, ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ಪ್ರವಾಸಕ್ಕೆ ತೆರಳಿದ್ದಾರೆ ಎಂದರು. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಚಿಮುಲ್ ವತಿಯಿಂದ ಏನು ಪ್ರವಾಸ ರೈತರನ್ನ ಪ್ರವಾಸ ಕಳಿಸ ಮೊದಲನೇ ಏನು NDDB ಏನ್ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಗುಜರಾತ್ ಅಮೂಲ್ ಡೈರಿಗಳನ್ನ ವೀಕ್ಷಕನಿಗೆ ಹಾಗೂ ಪ್ರವಾಸಕ್ಕೆ ಕಳಿಸಿರ್ತಕ್ಕಂಥ ಮೊದಲನೇ ಪ್ರವಾಸ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 45 ಜನ ರೈತರನ್ನ, ಅಧ್ಯಕ್ಷರುಗಳನ್ನ, ಕಾರ್ಯದರ್ಶಿಗಳವ್ರನ್ನ ಇವತ್ತು 3 ಗಂಟೆಗೆ ಚಿಮುಲ್ ಶಿಬಿರ ಕಚೇರಿಯಿಂದ ಗುಜರಾತ್ಗೆ ಟ್ರಿಪ್ ಹೋಗಿದ್ದಾರೆ. ಏನು ಬಹುಮುಖ್ಯವಾಗಿ ರೈತರು ನಮ್ಮಲ್ಲಿ ಏನು 1,27,00,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯದ ಹೈನುಗಾರಿಕೆ ಯಾವ ರೀತಿ ಇದೆ, ಇದೇ ನಮ್ಮ ರೈತರು ಗುಜರಾತ್ ವೀಕ್ಷಣೆಗೆ ಹೋಗಿ ಅಲ್ಲಿ 2 ಕೋಟಿ ಚಿಲ್ಲರೆ ಹಾಲು ಬರ್ತಕ್ಕಂಥ ರಾಜ್ಯ ಕೂಡ ಅತಿ ಬಹಳ ದೊಡ್ಡ ಒಕ್ಕೂಟ ಅಮೂಲ್ ಒಕ್ಕೂಟ. ಗುಜರಾತ್ಗೆ ಪ್ರವಾಸ ಹೊರಟ ಹೈನು ರೈತರು ಜಿಲ್ಲೆಯಲ್ಲಿ ಇರುವ ಹೈನು ಉದ್ಯಮ ಮತ್ತು ಗುಜರಾತ್ನಲ್ಲಿರುವ ಅಮೂಲ್ ಹಾಲು ಒಕ್ಕೂಟದ ಪರಿಶೀಲನೆ ಮಾಡಲಿದ್ದಾರೆ. ಅಧ್ಯಯನದ ಪ್ರವಾಸ ಇದಾಗಿದ್ದು, ಹೈನೋದ್ಯಮದಲ್ಲಿ ರಾಜ್ಯಕ್ಕೂ ಮತ್ತು ಗುಜರಾತ್ಗೆ ಇರುವ ವ್ಯತ್ಯಾಸಗಳು, ಸಂಸ್ಕರಣೆ ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಒಂದು ಕ್ಷೇತ್ರಕ್ಕೆ 3 ಪ್ರವಾಸ ಕಳುಹಿಸಲಾಗುತ್ತಿದೆ. ಗುಜರಾತ್ನ ಅಮೂಲ್ ಡೇರಿ ಸಂದರ್ಶನ, ಆಂಧ್ರ ಪ್ರದೇಶದ ವಿಜಯ್ ವಿಶಾಖ ಪ್ರವಾಸ ಮತ್ತು ದಕ್ಷಿಣ ಕನ್ನಡದ ಮಂಗಳೂರಿಗೆ 1 ಪ್ರವಾಸ ನಡೆಯಲಿದೆ ಎಂದರು. ನಾಡು ಕಟ್ಟಿದ ಮಹನೀಯ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಾಡನ್ನು ಕಾಣುವ ಉದ್ದೇಶದಿಂದ ಅನೇಕ ಮಾರುಕಟ್ಟೆಗಳ ನಿರ್ಮಾಣ, ಕೆರೆಗಳ ನಿರ್ಮಾಣ ಮಾಡಿದರು. ಆದರೆ ಅಂತಹ ಮಹನೀಯರ ಜಯಂತಿಯಲ್ಲಿ ಇಂತಹ ಘಟನೆ ನಡೆದಿರುವುದು ದುರದೃಷ್ಟಕರ ಎಂದು ಮುಖಂಡ ಡಾಕ್ಟರ್ GV ಮಂಜುನಾಥ್ ಸೇರಿ ಹಲವು ಸಮುದಾಯಗಳ ಮುಖಂಡರು ಹೇಳಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಮುಖಂಡ ಡಾಕ್ಟರ್ ಜಿ.ವಿ. ಮಂಜುನಾಥ್, ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರ ಸಮುದಾಯದಲ್ಲಿ ಜನಿಸಿದರೂ ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ದೂರದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಕೆರೆಗಳ ನಿರ್ಮಾಣ, ಪೇಟೆಗಳು, ಮಾರುಕಟ್ಟೆಗಳ ನಿರ್ಮಾಣ ಶ್ಲಾಘನೀಯವಾದುದು. ಅಂತಹ ಮಹನೀಯರ ಜಯಂತಿಯಲ್ಲಿ ನಿನ್ನೆ ನಡೆದಿರುವ ಘಟನೆ ಖಂಡನೀಯ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ, ಅದು ಅವರ ಪರಿಕಲ್ಪನೆಗಳಿಗೆ ಬಿಟ್ಟ ವಿಚಾರ. ರಾಜಕೀಯ ವೇದಿಕೆಗಳಲ್ಲಿ ಮಾತನಾಡಲಿ, ಆದರೆ ಇಂತಹ ಮಹನೀಯರ ಜಯಂತಿಗಳಲ್ಲಿ ಇಂತಹ ದುರ್ಘಟನೆ ನಡೆದಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಂಪೇಗೌಡರ ಜಯಂತಿಯನ್ನು ಹಬ್ಬದ ವಾತಾವರಣದಿಂದ ಆಚರಿಸಬೇಕಿತ್ತು. ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯಗಳ ಜನರು ಸೇರಿರುತ್ತಾರೆ. ಇಂತಹ ಘಟನೆಗಳು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಡೆಯಬಾರದು. ಕಳೆದ 20 ವರ್ಷಗಳ ಕಾಲಾವಧಿಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಜಾತಿ ಭಾವ ಇರಲಿಲ್ಲ. ಎಲ್ಲರೂ ಒಂದೇ ಎಂಬ ಭಾವ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಾಮರಸ್ಯ ಬಲಿ ಕೊಡುತ್ತಿರುವುದು ಸರಿಯಲ್ಲ ಎಂದರು. ಜಾತಿಗಳನ್ನು ಪ್ರಚೋದನೆ ಮಾಡುವುದು ತಪ್ಪು. ಯಾವುದೇ ಪಕ್ಷದ ನಾಯಕರಾಗಲಿ ಇಂತಹ ಪ್ರಚೋದನೆಗಳಿಗೆ ನೀಡಬಾರದು. ಎಲ್ಲರೂ ಒಂದೇ ಎಂಬ ತತ್ವದಡಿ ಸಾಗಬೇಕು. ನಿನ್ನೆಯ ಘಟನೆ ನಡೆಯಬಾರದಿತ್ತು, ಆದರೆ ನಡೆದಿರುವುದು ದುರಾದೃಷ್ಟಕರ. ಇನ್ನಾದರೂ ನಾಯಕರು ಇಂತಹ ಘಟನೆಗಳಿಗೆ ಆಸ್ಪದ ನೀಡದೆ ಮಹನೀಯರಿಗೆ ಗೌರವ ನೀಡುವುದನ್ನು ಕಲಿಯಿರಿ ಎಂದರು. ಹೇಳೋದಿಷ್ಟೇ, ಇಷ್ಟು 20 ವರ್ಷಗಳ ಕಾಲದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಾಗ್ಬೋದು, ಕೋಲಾರಲ್ಲಾಗ್ಬೋದು, ಯಾವುದೇ ವಿಧವಂಥ ಜಾತಿ ಭೇದಗಳು ನಮ್ಮಲ್ಲಿ ಇರಲಿಲ್ಲ. ಅಂದರೆ ಎಲ್ಲ ಜಾತಿಯವರು ಎಲ್ಲರೂ ಒಂದೇ ಅಂತಕ್ಕಂಥ ಸರಿ ಸಮಾನತೆಯಿಂದ ಬೆಳೆದು ಬರ್ತಾ ಇದ್ವಿ. ಆದರೆ ಈ ದಿವಸ ರಾಜಕಾರಣಿಗಳು ಅವರ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ, ಅವರ ಸ್ವಾರ್ಥಕ್ಕಾಗಿ, ಅವರ ಸ್ವಾಭಿಮಾನಕ್ಕಾಗಿ ಇವತ್ತು ಜನಾಂಗಗಳನ್ನು ಬಲಿ ಕೊಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಇದು ಸರಿಯಲ್ಲ ಅಂತಕ್ಕಂಥ ಅಸಂವಿಧಾನಿಕವಾದದ್ದು ಮತ್ತು ಇದು ಸರಿಯಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲು ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಆದರೆ ನೀವು ಜಾತಿಗಳನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಒಂದು ಶುದ್ಧ ತಪ್ಪು. ಇವತ್ತು ನೀವು ಮಾನವೀಯತೆ ಬಗ್ಗೆ ನಾವೆಲ್ಲ ಮನುಷ್ಯರೇ, ನಾವೆಲ್ಲ ಒಂದೇ, ನಾಜಂತೂ ನಾವು ದುರ್ಲಭಂ ಮನುಷ್ಯ ಜನ್ಮಂ ಅಂತೀವಿ. ಅಂದರೆ ಮನುಷ್ಯ ಜನ್ಮ ಅತಿ ಮೃಗಗಳಿಗಿಂತ ಅತಿ ಹೆಚ್ಚು ಒಂದು ಫಲಿತದಿಂದ ಬರ್ತಕ್ಕಂಥ ಜನ್ಮ ಅಂತ ತಾತಯ್ಯನವ್ರು ಹೇಳ್ತಾರೆ. 86 ಲಕ್ಷ ಜೀವಕೋಟಿಗಳಲ್ಲಿ ಮನುಷ್ಯ ಜನ್ಮ ಪವಿತ್ರವಾದದ್ದು ಅಂದರೆ, ಆದರೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ? ಆ ಜನ್ಮಕ್ಕೆ, ಆ ಮನುಷ್ಯ ಜನ್ಮದಲ್ಲಿ ನಮ್ಮ ಸ್ವಾರ್ಥತೆಯಿಂದ ಇವತ್ತು ನಾವು ವರ್ತಿಸ್ತಾ ಇದ್ದೀವಿ. ಇದು ಶುದ್ಧ ತಪ್ಪು ಅಂತ. ಯಾವುದೇ ಒಂದು ಜನಾಂಗದಲ್ಲಾಗಲಿ, ಯಾವುದೇ ಒಂದು ಧರ್ಮದಲ್ಲಾಗಲಿ, ಯಾವುದೇ ಒಂದು ಸ್ವಾರ್ಥ ಅಲ್ಲ. ಎಲ್ಲ ಧರ್ಮಗಳು, ಎಲ್ಲ ಜನಾಂಗಗಳು ಒಂದಾಗಿರ್ತಕ್ಕಂಥದ್ದು ಇವತ್ತು ಭಾರತ ದೇಶದಲ್ಲಿ ನಡೀತಕ್ಕಂಥದ್ದು. ಅಂಥ ಒಂದು ಇದರಲ್ಲಿ ನೀವು ಒಂದೊಂದು ಹಳ್ಳಿಯಲ್ಲೂ ಜಾತಿಗಳ ವಿಂಗಡಣೆ ಮಾಡಿಕೊಂಡು ನಿಮ್ಮ ರಾಜಕಾರಣಕ್ಕಾಗಿ ಜಾತಿಗಳನ್ನು ಹೊಡಿತಾ ಹೋದರೆ ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಮುಂದಿನ ಎಲ್ಲರೂ ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥವ್ರು ಇರೋದಿಲ್ಲ. ಅನೇಕರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದಿರ ಅವರ ದಿನಚರಿಯನ್ನು ಮಾಡಿಕೊಂಡು ಅನೇಕರು ಅವರವರ ಜಾತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇಂಥ ಘಟನೆಗಳು ನಡೆದು ಜಾತಿ ಪ್ರಚೋದನೆ ಆದಾಗ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಒಂದು ಘಟನೆಗಳು ಮತ್ತೆ ಯಾರೇ ಆಗಿರಲಿ, ಯಾವುದೇ ಪಕ್ಷದ ಲೀಡರ್ಗಳಾಗಲಿ, ಅವ್ರು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಮತ್ತು ಇನ್ನೊಂದು ಪಾರ್ಟಿ ಆಗ್ಬೋದು, ಯಾರೇ ಆಗಲಿ ದಯವಿಟ್ಟು ಇಂಥ ಪ್ರಚೋದನೆಗಳಿಗೆ ಅವಕಾಶವನ್ನು ಕೊಡಬೇಡಿ. ಎಲ್ಲರೂ ಒಂದೇ ಈಗ ಹೇಳ್ತೀವಿ, ಎಲ್ಲರಿಗೂ ಸಮಬಾಳಿರಬೇಕು, ಎಲ್ಲರಿಗೂ ಬೇಕು ಅಂದಾಗ ಎಲ್ಲ ಜಾತಿಗಳನ್ನು ಒಂದೇ ರೀತಿ ನೋಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಎಲ್ಲರೂ ಬೆಳೆಸ್ಕೊಳ್ಳಿ. ಇಂಥ ಒಂದು ಘಟನೆಗಳಿಗೆ ನಾನು ಕಳಕಳಿಯಿಂದ ಎಲ್ಲ ಮುಖಂಡರಲ್ಲೂ ಕೇಳ್ಕೊಳ್ಳೋದು ಏನು ಅಂದರೆ, ಇಂಥ ಒಂದು ನಿಟ್ಟಿನಲ್ಲಿ ನೀವುಗಳು ಪ್ರಚೋದನೆಯನ್ನು ಎಲ್ಲೂ ಮಾಡಬೇಡಿ. ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿ ನೆನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಏನು ಆವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ನಡೀಬಾರ್ದಾಗಿತ್ತು, ಇದು ನಾವು ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಹೇಳಿ ಈ 2 ಮಾತುಗಳು. ಗಾಣಿಗ ಸಮುದಾಯದ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ. ರಾಜಕಾರಣ ಬೇರೆ, ಆದರ್ಶ ಪುರುಷರ ಜಯಂತಿ ಕಾರ್ಯಕ್ರಮಗಳೇ ಬೇರೆ. ಕಾರ್ಯಕ್ರಮದಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ.
ಕಾರ್ಯಕ್ರಮದಿಂದ ಹೊರಬಂದಾಗಲೂ ನಡೆದಿರುವ ಘಟನೆಗಳು ಸರಿಯಿಲ್ಲ. ಜಾತಿಗಳು ಎತ್ತಿಕಟ್ಟುವ ಕೆಲಸಗಳು ಆಗಬಾರದು. ಈ ಹಿಂದೆ ಅನೇಕ ಮಹನೀಯರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತನ್ನದೇ ಆದ ಸಂಸ್ಕೃತಿ ಇದೆ. ಇಂತಹ ಘಟನೆಗಳಿಂದ ಜಾತಿಗಳ ನಡುವೆ ವೈರುತ್ವ ಬೆಳೆಯುವ ಘಟನೆ ನಡೆದಿರುವುದು ನೋವಿನ ಸಂಗತಿ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲೂ ಜನ ಸಂತೋಷವಾಗಿ ಜೀವನ ಮಾಡಲು ಸಾಧ್ಯವಾಗಲ್ಲ. ನಾಯಕರು ಇಲ್ಲಿಗೆ ಈ ವಿಚಾರ ಬಿಡಬೇಕು. ವಿಷ ಬೀಜ ಬಿತ್ತುವ ಕೆಲಸವನ್ನು ಇಲ್ಲಿಗೆ ಬಿಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಸಮುದಾಯಗಳು ನೆಮ್ಮದಿಯಾಗಿ ಜೀವನ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದರು. ತುಂಬ ಸಂತೋಷದ ವಿಷಯ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂತಹ ಒಬ್ಬ ಮಹಾನ್ ನಾಯಕರು. ಅಂಥ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಸಂತೋಷವಾಗಿ ನಡೀಬೇಕಾಗಿರುವಂಥ ದೊಡ್ಡ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಈ ಥರ ಘಟನೆಗಳು ಆಗಿದ್ದು ತುಂಬ ದುರದೃಷ್ಟಕರ. ಅದು ಜಿಲ್ಲಾಧಿಕಾರಿಗಳ ಮುಂದೆ ಆಡಳಿತ ಯಂತ್ರ ಪೂರ್ತಿ ಇತ್ತು, ಪೂರ್ತಿಯಲ್ಲಿ ಸೋತಂತಾಯಿತು. ಸುಮಾರು 1-2 ಗಂಟೆ ಹೊತ್ತು ಆ ಕಾರ್ಯಕ್ರಮ ನಡೆಯೋಕ್ಕೆ ಬಿಟ್ಟಿಲ್ಲ. ಇದು ಒಂದು ದೊಡ್ಡ ದುರದೃಷ್ಟ. ರಾಜಕಾರಣಿಗಳು ಪಕ್ಷವನ್ನು ಟೀಕೆ ಮಾಡ್ತಾರೆ, ನಾಯಕರುಗಳನ್ನು ಟೀಕೆ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಇರ್ತದೆ, ಎಲ್ಲ ಕಡೆ ಇರ್ತದೆ. ಅದು ಆ ಕಾರ್ಯಕ್ರಮದಿಂದ ಆಚೆ. ಸೊ ಆ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅದೊಂಥರ ಉತ್ಸವ ರೀತಿಯಲ್ಲಿ ಆಗಬೇಕಾಗಿತ್ತು. ದುರದೃಷ್ಟ ಅದೆಲ್ಲ ಈ ಥರ ಆಯಿತು. ಮತ್ತು ಆಚೆಗೆ ಬಂದಾಗಲೂ ಸಹ ಒಬ್ಬ ತಾಲೂಕಿನ ಪ್ರತಿನಿಧಿ ಶಾಸಕರು ಅವ್ರ ಮೇಲೆ ಚಪ್ಪಲಿ ಎಸೆದಿದ್ದು, ಶೂ ಎಸೆದಿದ್ದು ತುಂಬ ತಪ್ಪು, ಮಾಡಬಾರ್ದು. ಆಮೇಲೆ ಜಾತಿಗಳನ್ನ ಎತ್ಕೊಟ್ಟ ಕೆಲಸನೂ ಆಗಬಾರ್ದು. ಹಿಂದೆ ಸುಮಾರು ಮಹಾನ್ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಳ್ಳೆಯ ಹೆಸರಿದೆ. ಚಿಕ್ಕಬಳ್ಳಾಪುರಕ್ಕೆ ಆದಂಥ ಒಂದು ಸಂಸ್ಕೃತಿ ಇದೆ, ಸಹಬಾಳ್ವೆ ಇದೆ, ಸಮನ್ವಯ ಇದೆ. ಎಲ್ಲ ಜಾತಿಗಳು ಒಟ್ಟಾಗಿ ಹೋಗುವಂಥ ಎಲ್ಲ ಯಶಸ್ಸುಗಳು ಇದೆ. ಆದರೆ ನಿನ್ನೆ ನಡೆದಿದ್ದಂತೂ ತುಂಬ ಒಂದು ಕೆಟ್ಟ ಸಂದೇಶ, ಜಾತಿಗಳ ಮಧ್ಯೆ ವೈರುಧ್ಯ ಬೆಳೆಯುವಂತಹ ಒಂದು ಸಂಘಟನೆ ಸನ್ನಿವೇಶಗಳೆಲ್ಲ ಅಲ್ಲಿ ಆಯಿತು. ಇದೇ ಥರ ಮುಂದುವರೆದರೆ ಪಟ್ಟಣಗಳೆಲ್ಲ, ಹಳ್ಳಿಗಳಲ್ಲೂ ಸಹ ಜನ ಸಂತೋಷವಾಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಇದು ಇಲ್ಲಿಗೆ ದಯವಿಟ್ಟು ಇತಿಶ್ರೀ ಹಾಡಬೇಕು. ನಾನು ಯಾವ ನಾಯಕರು ಸರಿ, ಯಾರ ನಾಯಕರು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರ ಆತ್ಮಸಾಕ್ಷಿಗೆ ಬಿಟ್ಟಂತಹ ವಿಷಯ ಇದು. ಅವರು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ರಾಜಕಾರಣ ನೀವೇನಾದರೂ ಮಾಡ್ಕೊಳ್ಳಿ, ಜಾತಿಗಳ ಮಧ್ಯೆ ವಿಷ ಬೀಜಗಳನ್ನು ಬಿತ್ತುವ ಕೆಲಸಗಳನ್ನು ಇಲ್ಲಿಗೆ ಬಿಡಬೇಕು. ಚಿಕ್ಕಬಳ್ಳಾಪುರ ತಾಲೂಕು ನೆಮ್ಮದಿಯಾಗಿ ಸಂತೋಷದಿಂದ ಎಲ್ಲ ಜಾತಿಗಳು ಒಟ್ಟಾಗಿ ಬದುಕುವಂಥ ವಾತಾವರಣ ಸೃಷ್ಟಿಯಾಗಬೇಕು. ನಗರಸಭೆ ಮಾಜಿ ಸದಸ್ಯ ರಫೀಕ್ ಮಾತನಾಡಿ, ಜಿಲ್ಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಂತರ ಮಹನೀಯರು ಜನಿಸಿದ್ದಾರೆ. ಇಂತಹ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆ ಮಾಡಿದ್ದು ಅವರು. ಜಕ್ಕಲಮಡುಗು ಜಲಾಶಯದ ನೀರು ನೀಡಿದವರು ಅದೇ ಕುಮಾರಸ್ವಾಮಿ. ಅವರ ಬಗ್ಗೆ ಮಾತನಾಡಿರುವುದು ಹೊರಗಿನ ವಿಚಾರ. ಆದರ್ಶ ಪುರುಷ ಕೆಂಪೇಗೌಡರ ಜಯಂತಿಯಲ್ಲಿ ಇಂತಹ ಘಟನೆ ನಡೆದಿರುವುದು ಸರಿಯಲ್ಲ ಎಂದರು. ಕೆಂಪೇಗೌಡರ ಜಯಂತಿ, ಈ ಒಂದು ಜಯಂತಿ ವರ್ಷನೂ ಸರ್ಕಾರದ ವತಿಯಿಂದ ಮತ್ತು ಇಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಸಂಘದ ಎರಡು ಜೊತೆಯಲ್ಲಿ ಸೇರಿಕೊಂಡು ಭಾಳ ಮೊದಲಿಂದ ನಡೆಸ್ಕೊಂಡು ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಒಂದು ಏನು ಘಟನೆ ನಡೆದಿದೆ, ಇಟ್ಸ್ ಎ ಗೌರ್ಮೆಂಟ್ ಫಂಕ್ಷನಲ್ಲಿ ಈ ರೀತಿ ಪ್ರಚೋದನೆ ಮಾಡಿ, ಇಟ್ಸ್ ಎ ಕ್ವಶನ್ ಆಫ್ ಚಿಕ್ಕಬಳ್ಳಾಪುರ ಇಂಟಿಗ್ರಿಟಿ ಒಂದು ಹಾಳಾಯಿತು, ಸ್ಯಾಂಟಿಟಿ ಅಂತ ನನಗೆ ನೋವಾಗ್ತಾಯಿದೆ. ಯಾಕೆಂದರೆ ಸುಮಾರು ಕಮ್ಯುನಿಟೀಸ್ದು ಜಯಂತಿಗಳಾಗ್ತವೆ. ಎಲ್ಲೂ ಕೂಡ ಯಾವತ್ತೂ ಇನ್ಸಿಡೆಂಟ್ಸ್ ಇಂಥವು ಆಗಿಲ್ಲ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈಗಾಗಿರೋದು.
ಭಾಳ ದುಃಖದ ವಿಷಯ ಅಂದರೆ ಪೊಲಿಟಿಕಲ್ ವ್ಯವಸ್ಥೆ ಬೇರೆ, ಪೊಲಿಟಿಕಲ್ ಫಂಕ್ಷನ್ಸೇ ಬೇರೆ. ದಿಸ್ ಈಸ್ ಅನ್ ರಿಲಿಜಿಯಸ್ ಗವರ್ನಮೆಂಟ್ ಫಂಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ. ಆದ್ರೂ ನಮ್ಮೂರಲ್ಲಿ ಎಲ್ಲ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಮುಸ್ಲಿಮ್ಸ್, ಎಲ್ಲ ಬಲಿಜಿಗ ಕಮ್ಯುನಿಟಿ, ಎಲ್ಲ ಕಮ್ಯುನಿಟಿ ಬ್ರಾಹ್ಮಣರು ಎಲ್ಲರೂ ಸೇರಿ ಒಂದು ಫಂಕ್ಷನ್ಸಲ್ಲಿ ಸೇರ್ಕೊತೀವಿ, ಯಾವುದೇ ಕಮ್ಯುನಿಟಿದಾಗಲಿ. ಇದು ಮೊದಲಿಂದ ಬಂದಿರೋವಂಥ ಚಿಕ್ಕಬಳ್ಳಾಪುರದ ಒಂದು ಇತಿಹಾಸ. ಈಗ ಆಲ್ ಆಫ್ ಎ ಸಡನ್ ನಿನ್ನೆ ಏನಾಗಿದೆ, ಇದಕ್ಕೆ ಪ್ರಚೋದನೆ ಮಾಡಿ ಕೆಲವರು ಮಾಡಿರೋದು ಸರಿ ಇಲ್ಲ. ಔಟರ್ಸ್ದು ಶ್ರೀಮಾನ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿರೋದು, ಅದು ದಟ್ ಈಸ್ ಔಟ್ಸೈಡ್ ದ ರಿಂಗ್. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ, ಆ್ಯಕ್ಚುಲಿ ಊರಿಗೂ ನಮ್ಗೆ ಸಂಬಂಧವೇ ಇಲ್ಲ. ಆದ್ರೂ ಕುಮಾರಸ್ವಾಮಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಚಿಕ್ಕಬಳ್ಳಾಪುರಕ್ಕಿದೆ. ಇವತ್ತು ನೀರು ಬರ್ತಾ ಇರೋದು ಅವ್ರ ಕಾಂಟ್ರಿಬ್ಯೂಷನ್. ಈ ಊರು ಜಿಲ್ಲೆ ಮಾಡಿಕೊಟ್ಟಿದ್ದು ಅವ್ರದ್ದೇ, ಕುಮಾರಸ್ವಾಮಿ ಅವ್ರ ಕಾಂಟ್ರಿಬ್ಯೂಷನ್. ದೋ ಎಮ್ ಎ ಕಾಂಗ್ರೆಸ್ ಮ್ಯಾನ್, ನಾವೇ ಹೋರಾಟ ಮಾಡಿ ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡ್ಬಂದಿದ್ದು. ಮುಂದ್ರಾಳಿ ನಾವೆಗಳೇ ತಗೊಂಡು ನಾವೆಲ್ಲ ಕಿತ್ಕೊಂಡ್ವಿ ನಮ್ಮೂರಿಗೋಸ್ಕರ. ಇಲ್ಲಿದ್ರೆ ನೀರಿಗೆ ಭಾಳ ಆಕಾರ ಇತ್ತು ನಮ್ಮೂರಲ್ಲಿ. ಈಗ ಪ್ರಶ್ನೆ ಇದೆಲ್ಲ ಒಂದು ಕಡೆ. ಈಗ ನಿನ್ನೆ ಏನು ಫಂಕ್ಷನ್ ನಡೆದಿದೆ, ಆಡಳಿತ ಕೂಡ ಪ್ರಿಕಾಷನ್ಸ್ ತೊಗೋಬೇಕಾಗಿತ್ತು. ಪೊಲೀಸ್ಗೆ ಮೆಷರ್ಸ್ ತೊಗೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತಾಯಿತ್ತು, ಏನು ಮಾಡ್ಬೋದು, ಏನಾಗುತ್ತೆ ಅಂತಕ್ಕಂಥದ್ದು. ಸಿಟ್ಟಿಂಗ್ MLA ಮೇಲೆ ಗಲಾಟೆ ಮಾಡಿದ್ರೆ ಇದು ಭಾಳ ಒಂಥರ ಗೌರವ ತರೋವಂಥ ಊರಿಗೆ MLA ಸೀಟ್ಗೆ ಒಂದು ಗೌರವ ತಂದಿದೆ. ಒಟ್ಟಿನಲ್ಲಿ ನಿನ್ನೆ ನಡೆದಿರುವ ಘಟನೆಯನ್ನು ಎಲ್ಲ ಸಮುದಾಯಗಳು ಮುಕ್ತ ಕಂಠದಿಂದ ಖಂಡಿಸಿದ್ದು, ಇಂತಹ ಘಟನೆಗಳಿಗೆ ಕಾರಣ ಏನೇ ಇರಲಿ ಇದರಿಂದ ಚಿಕ್ಕಬಳ್ಳಾಪುರದ ಘನತೆಗೆ ಧಕ್ಕೆಯಾಗಲಿದೆ. ಹಾಗಾಗಿ ಇನ್ನು ಮುಂದಾದರೂ ಇಂತಹ ಘಟನೆಗಳು ಪುನರಾವರ್ತನೆಯಾಗದೆ ಈ ವಿಚಾರವನ್ನು ಇಲ್ಲಿಗೆ ಕೈಬಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿಯ ಕೋನಪಲ್ಲಿ ಗೇಟ್ ಬಳಿ ಭಾನುವಾರ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ನಡೆದಿದೆ. ಲಾರಿ ಮತ್ತು ಬೈಕ್ ನಡುವೆ ನಡೆದ ಡಿಕ್ಕಿಯಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಚಿಂತಾಮಣಿ ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿ ಕೋನಪಲ್ಲಿ ಗೇಟ್ ಬಳಿ ಭಾನುವಾರ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ನಡೆದಿದೆ. ಲಾರಿ ಮತ್ತು ಬೈಕ್ ನಡುವೆ ನಡೆದ ಡಿಕ್ಕಿಯಲ್ಲಿ ಮಹಿಳೆಯರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಡಾವಣೆ ನಿವಾಸಿ 27 ವರ್ಷದ KV ಭಾಗ್ಯಲಕ್ಷ್ಮಿ ಮೃತಪಟ್ಟ ಮಹಿಳೆಯಾಗಿದ್ದು, ಇವರು ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಬಟ್ಟೆ ವ್ಯಾಪಾರಿಯಾಗಿದ್ದ ಭಾಗ್ಯಲಕ್ಷ್ಮಿ ಅವರು ಎಂದಿನಂತೆ ವ್ಯಾಪಾರಕ್ಕಾಗಿ ಅಂಬಾಜಿ ದುರ್ಗಾ ಹೋಬಳಿಯ ಕೋನಪಲ್ಲಿ ಗ್ರಾಮಕ್ಕೆ ತೆರಳಿದ್ದರು. ಅಲ್ಲಿ ತಮ್ಮ ಬಟ್ಟೆ ವ್ಯಾಪಾರ ಮುಗಿಸಿಕೊಂಡು TVS ವಾಹನದಲ್ಲಿ ಕೋನಪಲ್ಲಿ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಬರುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಈ ವೇಳೆ ಚಿಂತಾಮಣಿಯಿಂದ ಶಿಡ್ಲಘಟ್ಟ ಕಡೆಗೆ ವೇಗವಾಗಿ ಹೊರಟಿದ್ದ ಲಾರಿ ಇವರ ದ್ವಿಚಕ್ರ ವಾಹನಕ್ಕೆ ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಭಾಗ್ಯಲಕ್ಷ್ಮಿ ಅವರು ವಾಹನದಿಂದ ರಸ್ತೆಗೆ ಉರುಳಿ ಬಿದ್ದಿದ್ದಾರೆ. ದುರದೃಷ್ಟವಶಾತ್ ಚಲಿಸುತ್ತಿದ್ದ ಲಾರಿಯ ಹಿಂಭಾಗದ ಚಕ್ರ ಇವರ ತಲೆಯ ಮೇಲೆ ಹರಿದ ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಅಪಘಾತಕ್ಕೀಡಾದ ಲಾರಿ ಹಾಗೂ ದ್ವಿಚಕ್ರ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ದೇವನಹಳ್ಳಿಯ ಶ್ರೀ ಮುಕ್ತಿಕಾಂಬಾ ವಾಹಿನಿಕುಲ ಕ್ಷತ್ರಿಯ ಯುವಕ ಸಂಘದಿಂದ ಶ್ರೀ ಮುಕ್ತಿಕಾಂಬಾ ವಾಹಿನಿಕುಲ ದೇವಾಲಯದ ಆವರಣದಲ್ಲಿ ಎಲ್ಲಾ ಸಮುದಾಯದ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಕುರಿತು ಒಂದು ವರದಿ. ದೇವನಹಳ್ಳಿಯ ಶ್ರೀ ಮುಕ್ತಿಕಾಂಬಾ ವಹಿನಿಕುಲ ಕ್ಷತ್ರಿಯ ಯುವಕ ಸಂಘದಿಂದ ಶ್ರೀ ಮುಕ್ತಿಕಾಂಬಾ ವಹಿನಿಕುಲ ದೇವಾಲಯದ ಆವರಣದಲ್ಲಿ ಎಲ್ಲ ಸಮುದಾಯದ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸಂಘದ ಅಧ್ಯಕ್ಷ ವರುಣ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದ ಸುಮಾರು 800ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪುಸ್ತಕ, ಪೆನ್ನು ಸೇರಿದಂತೆ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮುಕ್ತಿಕಾಂಬಾ ವೈನಿಕುಲ ಕ್ಷತ್ರಿಯ ತಿಗಳರ ಸಂಘ, ಕ್ಷತ್ರಿಯ ಯುವಕರ ಸಂಘ, ಗೌಡರು, ಯಜಮಾನರು, ಕಾನಾಚಾರಿಗಳು ಹಾಗೂ ಕುಲಸ್ಥರ ಸಂಯುಕ್ತ ಆಶ್ರಯದಲ್ಲಿ ಈ ಸೇವಾ ಕಾರ್ಯ ಆಯೋಜಿಸಲಾಗಿದ್ದು, ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಶ್ರೀ ಮುಕ್ತಿಕಾಂಬಾ ವೈನಿಕುಲ ಯುವ ಸಂಘದ ಪದಾಧಿಕಾರಿಯಾಗಿದ್ದೀನಿ. ಹಿಂದೆ ನಮ್ಮ ಹಿರಿಕರು ಈ ಕಾರ್ಯನ ಇನ್ನೂ ಶಾಲಾ ಮಕ್ಕಳಿಗೆ ಬುಕ್ಕು ವಿತರಣೆ ಮಾಡೋ ಕಾರ್ಯಕ್ರಮ ನಮ್ಮ ಹಿರಿಕರು ನಡೆಸ್ಕೊಂಡೋಗಿದ್ದಾರೆ. ಅದನ್ನು ನಮ್ಮ ಯುವ ಸಂಘದಿಂದ ಮುಂದುವರಿಸ್ಕೊಳ್ಳೋ ಅಂತ ಇದೇ ಮೊದಲನೇ ವರ್ಷ ಮಾಡಿರ್ತೀವಿ. ಈ ಜನಾಂಗದಲ್ಲಿ ಸುಮಾರು ಒಂದು ಬಡವರಿಗೆ ಮತ್ತು ಈ ಸಾಹುಕಾರ ಅಂದಿರ ಎಲ್ರಿಗೂ ಒಂದೇ ಸಮಾನವಾಗಿ ಎಲ್ರಿಗೂ ಬುಕ್ ವಿತರಣೆ ಮಾಡಿರ್ತೀವಿ. ಸುಮಾರು ಎಲ್ಲ ಜನಾಂಗಕ್ಕೂ ಬುಕ್ ವಿತರಣೆ ಮಾಡಿರ್ತೀವಿ. ಸುಮಾರು ಒಂದು 500-600 ಜನ ಮಕ್ಕಳಿಗೆ ಬುಕ್ ವಿತರಣೆ ಮಾಡಿರ್ತೀವಿ. ಸಂಘದ ವತಿಯಿಂದ ವರುಣ್ ಅವರ ಅಧ್ಯಕ್ಷತೆ ಮೇಲೆ ಬುಕ್ ವಿತರಣೆ ಮಾಡಿರ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರತಿಭಾವಂತ ಸ್ಕೇಟರ್ಗಳು ಇತ್ತೀಚೆಗೆ ರಾಂಚಿಯಲ್ಲಿ ನಡೆದ RSAI ಓಪನ್ ನ್ಯಾಷನಲ್ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಜಿಲ್ಲೆಯ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ. फाइनल है, इस वक्त ऐसी कोई गलती नहीं होनी चाहिए क्योंकि बारी है गोल्ड मेडल के लिए जिसके लिए आपने इतनी मेहनत करी है और इस बार बिना किसी गलती के चारों स्केटर्स. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದ ವಿವಿನ್ 100 ಮೀಟರ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಹಾಗೂ 500 ಮೀಟರ್ ಮತ್ತು 1 ಲ್ಯಾಪ್ ರೋಡ್ ಸ್ಪರ್ಧೆಗಳಲ್ಲಿ ಬೆಳ್ಳಿಯ ಪದಕ ಗೆದ್ದಿದ್ದಾರೆ. ಮಾರುತಿ ನಾಯಕ್ 100 ಮೀಟರ್ ರೋಡ್ ರೇಸ್ನಲ್ಲಿ ಕಂಚಿನ ಪದಕ ಪಡೆದರೆ, ಸೂರ್ಯ ಜಯಕೃಷ್ಣ 100 ಮೀಟರ್ ರಿಂಗ್ ರೇಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾರೆ. ಒಟ್ಟಾರೆ ತಂಡ ರಾಷ್ಟ್ರ ಮಟ್ಟದಲ್ಲಿ 12ನೇ ಯಾರ್ಕಿಂಗ್ ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಸ್ಥಾನ ಪಡೆದು ಜಿಲ್ಲೆಯ ಹೆಮ್ಮೆ ಹೆಚ್ಚಿಸಿದೆ. ಕೆಆರ್ಎಸ್ಎ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಇಂದೋರ್ ಸೀತಾರಾಮನ್ ಮಾರ್ಗದರ್ಶನದಲ್ಲಿ ತರಬೇತುದಾರ ಹೇಮಂತ್ ಕುಮಾರ್ ಮತ್ತು ಮೋಹನ್ ಕುಮಾರ್ ನಿರಂತರ ತರಬೇತಿಯಿಂದ ಈ ಸಾಧನೆ ಸಾಧ್ಯವಾಗಿದೆ. ಬೆಂಗಳೂರು ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ಮಾತನಾಡಿ, ಸ್ಕೇಟಿಂಗ್ ಕೇವಲ ಒಂದು ಕ್ರೀಡೆಯಲ್ಲ, ಅದು ವೇಗ, ಸಮತೋಲನ, ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಏಕಾಗ್ರತೆಯನ್ನು ಬೆಳೆಸುವ ಅತ್ಯುತ್ತಮ ಕ್ರೀಡೆಯಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಸ್ಕೇಟಿಂಗ್ ಅಭ್ಯಾಸ ಮಾಡಿಸಿದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ, ಶಿಸ್ತು, ತಾಳ್ಮೆ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತದೆ. ಗ್ರಾಮೀಣ ಭಾಗದ ಮಕ್ಕಳಿಗೂ ಉತ್ತಮ ತರಬೇತಿ ಮತ್ತು ಮೂಲಸೌಕರ್ಯ ಒದಗಿಸಿದರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಸಾಮರ್ಥ್ಯ ಅವರಲ್ಲಿದೆ. ಪೋಷಕರು ಮಕ್ಕಳನ್ನು ಮೊಬೈಲ್ ಹಾಗೂ ಟಿವಿಯಿಂದ ದೂರವಿಟ್ಟು ಕ್ರೀಡೆಗಳತ್ತ ಪ್ರೋತ್ಸಾಹಿಸಬೇಕು. ಸರ್ಕಾರ ಮತ್ತು ಸಮಾಜದ ಸಹಕಾರದಿಂದ ಸ್ಕೇಟಿಂಗ್ ಕ್ರೀಡೆ ಇನ್ನಷ್ಟು ಬೆಳೆಯಲಿದೆ ಎಂದು ಹೇಳಿದರು. ಕೆಂಪೇಗೌಡರ ದೂರದೃಷ್ಟಿ, ಉತ್ತಮ ಆಡಳಿತ ಹಾಗೂ ಭವಿಷ್ಯದ ಕನಸನ್ನು ಕಂಡು ನಿರ್ಮಿಸಿದ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಎಂದು ಶಾಸಕ ಡಾಕ್ಟರ್ MC ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದಲ್ಲಿ ಆಯೋಜಿಸಿದ್ದ ಕೆಂಪೇಗೌಡರ 517ನೇ ಜಯಂತಿ ಪ್ರಯುಕ್ತ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ನಗರಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ರಸ್ತೆಗಳಲ್ಲೂ ಕಿಕ್ಕಿರಿದು ಜನ ಸೇರಿದ್ದರು.
ನಗರದ ಪ್ರವಾಸಿ ಮಂದಿರದ ಬಳಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರು ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆ ನೀಡಿದರು. ಕೆಂಪೇಗೌಡರ ಭಾವಚಿತ್ರಗಳನ್ನು ಹೊತ್ತ ಬೆಳ್ಳಿ ಕುದುರೆ ಸರೋಟುಗಳು, ಕುದುರೆ ಸವಾರಿ, ಎತ್ತಿನ ಗಾಡಿಗಳು, ಸಾರಿಗೆ ಸಂಸ್ಥೆಯ ಬಸ್ ಸೇರಿದಂತೆ ನೂರಾರು ವಾಹನಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಇತಿಹಾಸದ ಪುಟಗಳಲ್ಲಿ ಸೇರಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಸ್ಮರಣೆಯಾಗಿದೆ. ಮೆಟ್ರೋ, ರಿಂಗ್ ರಸ್ತೆಗಳು, ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರು ಬೆಳೆಯುತ್ತಿರುವುದಕ್ಕೆ ಆಧಾರವಾಗಿವೆ. ಸಮಾಜದ ವಿವಿಧ ಸಮುದಾಯಗಳ ದಾರ್ಶನಿಕರು, ಸಾಧಕರ ಬಗ್ಗೆ ಎಲ್ಲ ಸಮುದಾಯಗಳ ಮುಂದಿನ ಪೀಳಿಗೆಯ ಜನರಿಗೆ ತಿಳಿಸಿಕೊಡಬೇಕು. ಅವರನ್ನು ಸ್ಮರಿಸಿ ಗೌರವಿಸುವುದು, ಅವರ ತತ್ವ, ನೀತಿ, ನಿಯಮಗಳು, ಮಾರ್ಗದರ್ಶನವನ್ನು ಪಾಲನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರ ಜಯಂತಿಗಳನ್ನು ಆಚರಿಸಲು ಅನುದಾನವನ್ನು ನೀಡುತ್ತಿದೆ. ಆರಂಭದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸುತ್ತಿದ್ದ ಜಯಂತಿಗಳು ಇತ್ತೀಚೆಗೆ ಕ್ಷೀಣಿಸಿವೆ. ಒಂದೊಂದು ಸಮುದಾಯಗಳಿಗೆ ಜಯಂತಿಗಳನ್ನು ಸೀಮಿತಗೊಳಿಸುತ್ತಿರುವುದು ವಿಷಾದನೀಯ ಎಂದರು. ಇವತ್ತು ಹಬ್ಬದ ವಾತಾವರಣ ಇವತ್ತು ಚಿಂತಾಮಣಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇವತ್ತು ಕೆಂಪೇಗೌಡರನ್ನ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿ ಇರಿಸದೆ ನಾವೆಲ್ಲರೂ ಇವತ್ತು ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಇವತ್ತು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳು ಎಲ್ಲರೂ ಇವತ್ತು ಪಕ್ಷಾತೀತವಾಗಿ, ಪಕ್ಷರಹಿತವಾಗಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರಾ. ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ಒಂದು ಸಮಾಜದ ಚಿಂತಕರು, ಸಾಧಕರನ್ನ ನೆನೆಸ್ಕೊಳ್ತಕ್ಕಂಥ ಅವರ ಜಯಂತ್ಯೋತ್ಸವ ಅಥವಾ ಇತರೆ ಕಾರ್ಯಕ್ರಮಗಳು ಆಲೋಚನೆ ಮಾಡಿದಾಗ ಸಮಾಜದ ಪ್ರತಿಯೊಬ್ಬರು, ಎಲ್ಲ ಜಾತಿ ವರ್ಗದವರು ಯಾವುದೇ ಭೇದ ಭಾವ ಇಲ್ಲದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಸರ್ಕಾರ ಇವೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಸಾಧಕರು, ದಾರ್ಶನಿಕರು ಇವರೆಲ್ಲರ ಪರಿಚಯ, ಅವರ ಕೊಡುಗೆ, ಅವರ ಸಾಧನೆಯನ್ನ ಅವರ ಮುಂದೆ ತೆರೆದಿರ್ತಕ್ಕಂಥದ್ದು, ಅವರು ಅದನ್ನು ಅನುಕರಣೆ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ಇವತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಧ್ವರ್ಯದಲ್ಲಿ ಮಾಡ್ತಕ್ಕಂಥದ್ದು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋನಪ್ಪರೆಡ್ಡಿ ಮಾತನಾಡಿ, ಸಮಾಜದಲ್ಲಿ ಒಂದೊಂದು ಜನಾಂಗದಲ್ಲಿ ಒಬ್ಬೊಬ್ಬ ಮಹಾನ್ ಪುರುಷರು ಜನ್ಮ ತಾಳಿದ್ದಾರೆ. ಕೆಂಪೇಗೌಡ, ವಾಲ್ಮೀಕಿ, ಅಂಬೇಡ್ಕರ್, ಬಸವಣ್ಣ ಮುಂತಾದ ಅನೇಕ ಮಹಾನ್ ವ್ಯಕ್ತಿಗಳಿದ್ದರು. ಅವರು ಯಾವುದೇ ಒಂದು ಕುಲಕ್ಕೆ ಸೀಮಿತರಾಗದೆ ಸಮಾಜಕ್ಕೆ ಸೀಮಿತರಾಗಿದ್ದರು. ಆ ಸಾಧಕರ ಗುಣಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೂ ಮತ್ತು ಸಮಾಜಕ್ಕೂ ಒಳಿತಾಗುತ್ತದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್, ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಲೂಕು ಪಂಚಾಯಿತಿ ಇಒಎಸ್ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಓಂ ಶಾಂತಿ.
ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತ ಪೋಲಿಯೋ ಮುಕ್ತವಾಗಿದ್ದರೂ ಸುತ್ತಮುತ್ತಲಿನ ದೇಶಗಳಲ್ಲಿ ಇನ್ನೂ ಪ್ರಕರಣಗಳು ಕಂಡುಬಂದಿರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಮುಂದುವರಿಸಲಾಗುತ್ತಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹೇಳಿದರು. ಇದೊಂದು ವೈರಸ್ ಕಾಯಿಲೆಯಾಗಿದೆ. ನೀರಿನಿಂದ ಮತ್ತು ಆಹಾರ ಪದಾರ್ಥಗಳ ಸೇವನೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಇದಕ್ಕೆ ಚಿಕಿತ್ಸೆಯಾಗಿ ಪೋಲಿಯೋ ಡ್ರಾಪ್ಸ್ ಹಾಕಲಾಗುತ್ತಿದೆ. ಇಡೀ ದೇಶಾದ್ಯಂತ ಒಂದೇ ದಿನ ಅಭಿಯಾನವಾಗಿ ಕೈಗೊಳ್ಳಲಾಗುತ್ತಿದೆ. ಹಿಂದಿನ ವರ್ಷಗಳಲ್ಲಿ ವರ್ಷಕ್ಕೆ 2 ಬಾರಿ ಅಭಿಯಾನವನ್ನು ಕೈಗೊಳ್ಳಲಾಗುತ್ತಿತ್ತು. ಈಗ ವರ್ಷಕ್ಕೆ ಒಮ್ಮೆ ಮಾತ್ರ ಕೈಗೊಳ್ಳಲಾಗುತ್ತಿದೆ ಎಂದರು. ನಗರ ಹಾಗೂ ತಾಲೂಕಿನ ಎಲ್ಲ ಪೋಷಕರು 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಲು ಸಾಧ್ಯವಾಗದಿದ್ದರೆ 3 ದಿನಗಳ ಒಳಗೆ ಮನೆಗೆ ಬರುವ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಂದ ಹಾಕಿಸಿಕೊಳ್ಳಬೇಕು. ಪೋಲಿಯೋ ಮುಕ್ತ ರಾಷ್ಟ್ರದ ಗುರಿ ಯಶಸ್ವಿಯಾಗಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಎಚ್ಚರಿಕೆ ವಹಿಸುವುದು ಸೂಕ್ತ ಎನ್ನುವ ಉದ್ದೇಶದಿಂದ ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕೈಗೊಳ್ಳಲಾಗಿದೆ. 1 ದಿನ ಬೂತ್ಗಳಲ್ಲಿ ಹಾಗೂ 3 ದಿನ ಮನೆಗೆ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಮಾತನಾಡಿ, ನಗರ ಪ್ರದೇಶದಲ್ಲಿ 4 ದಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 3 ದಿನದ ಕಾರ್ಯಕ್ರಮ ನಡೆಯಲಿದೆ. ತಾಲೂಕಿನಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ 19,870. ಇದು ನಗರದಲ್ಲಿ 5,976, ಗ್ರಾಮೀಣ ಪ್ರದೇಶದಲ್ಲಿ 13,894. ಅದರಲ್ಲಿ ಅವರು ತಾಲೂಕಿನಲ್ಲಿ ಒಟ್ಟು ಲಸಿಕೆ ಹಾಕುವ ಒಟ್ಟು ಬೂತ್ಗಳು 146, ನಗರದಲ್ಲಿ 37, ಗ್ರಾಮೀಣದಲ್ಲಿ 110 ಲಸಿಕೆ ಹಾಕುವ ಬೂತ್ಗಳಿದ್ದು ಅದರಲ್ಲಿ ಲಸಿಕೆ ಹಾಕುವ ಕಾರ್ಯಕರ್ತರು 598 ಜನ ಇದ್ದಾರೆ ಎಂದರು. ಭಾರತದಾದ್ಯಂತ ರಾಷ್ಟ್ರೀಯ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋದು, ಪೋಲಿಯೋ ಒಂದು ಕಾರ್ಯಕ್ರಮವನ್ನು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋದು, ಪೋಲಿಯೋ ಮುಕ್ತ ಒಂದು ಹನಿಗಳನ್ನು ಹಾಕೋದ್ರ ಮುಖಾಂತರ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಈ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಸುಮಾರು 19,870 ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಸುಮಾರು 598 ಜನ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 13,894 ಮಕ್ಕಳಿಗೆ ಮತ್ತು ನಗರ ಪ್ರದೇಶದಲ್ಲಿ ಸುಮಾರು 5,976 ಮಕ್ಕಳಿಗೆ ಹನಿಗಳನ್ನು ಹಾಕಿಸೋದ್ರ ಮೂಲಕ ಈ ನಮ್ಮ ಕ್ಷೇತ್ರದ ಚಿಂತಾಮಣಿ ಒಂದು ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಮಕ್ಕಳಿಗೆ ಪೋಲಿಯೋ ಬರದಂತೆ ತಡೆಯಲು ಮತ್ತು ಈಗಾಗಲೇ ಪೋಲಿಯೋ ಮುಕ್ತ ಆಗಿರೋದ್ರಿಂದ 2014ರಿಂದ ಸೊ ಈಗ ಮುಂದೆ ಬರದಂತೆ ಹೊರದೇಶಗಳಿಂದ ಬಂದು ಎಲ್ಲಿ ಹರಡ್ತದೋ ಅಂತೇಳಿ ಒಂದು ಮುನ್ನೆಚ್ಚರಿಕೆ ಒಂದು ಕಾರ್ಯಕ್ರಮವನ್ನು ಈಗ ಹಾಕ್ಕೊಂಡಿದ್ದಾರೆ. ಎಲ್ಲ ತಾಯಂದಿರು ದಯವಿಟ್ಟು ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿ ಮಕ್ಕಳನ್ನು ಸುರಕ್ಷಿತವಾಗಿ ಆರೋಗ್ಯ ದೃಷ್ಟಿಯಿಂದ ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿದ ಅವರು, ಪಲ್ಸ್ ಪೋಲಿಯೋ ಕಾರ್ಯಕರ್ತರು ಮನೆಗೆ ಭೇಟಿ ಕೊಡುತ್ತಾರೆ. ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆಯೇ, ಪೋಲಿಯೋ ಲಸಿಕೆ ಹಾಕಿಸಿದ್ದಾರೆಯೇ ಎಂದು ಪರಿಶೀಲಿಸುತ್ತಾರೆ. ಇನ್ನು ಯಾರಾದರೂ ಮಕ್ಕಳು ಹಾಕಿಸಿಕೊಳ್ಳದಿರುವುದು ಕಂಡು ಬಂದರೆ ಅವರ ಮನೆಯಲ್ಲಿ ಲಸಿಕೆ ಹಾಕುತ್ತಾರೆ ಎಂದರು. ಈ ದಿನ ಟೋಟಲ್ ಚಿಂತಾಮಣಿ ತಾಲೂಕು ಪೋಲಿಯೋ ಮುಕ್ತ ಆಗಬೇಕಂತ ಏನು ನಮ್ಮ ಜನಪ್ರಿಯ ಶಾಸಕರ ಒಂದು ಆಶಯ ಇದೆ. ಅವರ ಒಂದು ಆದೇಶದಂತೆ ತಾಲೂಕು ಆಡಳಿತ ಒಂದು ಸನ್ನದ್ಧವಾಗಿದೆ. ಅದೇ ರೀತಿ ನಮ್ಮ ತಾಲೂಕು ಎಲ್ಲ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಸಹ ಈ ದಿನ 2 ಹನಿ ಹಾಕೋದ್ರ ಮೂಲಕ ಪೋಲಿಯೋ ಮುಕ್ತ ಕಾನ್ಸ್ಟಿಟ್ಯೂನ್ಸಿ, ಪೋಲಿಯೋ ಮುಕ್ತ ತಾಲೂಕು ಮಾಡಬೇಕಂತ ನಾವೇನು ಹೊರಟಿದ್ದೀವೋ ಅದಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ, ನಾವು ಬರೀ ಭಾಷಣ ಮಾಡ್ಬೋದಷ್ಟೇ, ಇದರಲ್ಲಿ ಮುಖ್ಯವಾದಂಥ ಕೆಲಸ ಮಾಡೋದು ಇಂಪಾರ್ಟೆಂಟಾಗಿ ನರ್ಸಸ್. ಸೊ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂದರೆ ಅವರೇ ಪ್ರತಿ ಮನೆಗೆ ಹೋಗ್ತಾರೆ, ಮಕ್ಕಳನ್ನ ಐಡೆಂಟಿಫೈ ಮಾಡ್ತಾರೆ, ಮಕ್ಕಳಿಗೆ ಏನು ಬೇಕೋ ಕೊಡ್ತಾರೆ. ಸೊ ಹಂಗಾಗಿ ಮನೆಗಳ ಹತ್ರ ಬಂದಾಗ ಅವರಿಗೆ ದಯವಿಟ್ಟು ಗೌರವ ಕೊಡಿ, ಆ 2 ಹನಿನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಪೋಲಿಯೋ ಇರೋಂಥವ್ರು ಇರಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸಮಾಜದಲ್ಲಿ ಪ್ರಶ್ನಿಸುವ ಆತ್ಮಸ್ಥೈರ್ಯವನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಎಂದು IPS ಅಧಿಕಾರಿ ರವಿ ಚನ್ನಣ್ಣನವರ್ ಹೇಳಿದರು.
ಅಭಿನಂದನೆಗಳನ್ನ ಸಲ್ಲಿಸೋಣ. ಬಂಕ್ ಮಂಜುನಾಥ್ ಸರ್ ಅವರು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಮಾತನಾಡಿದ IPS ಅಧಿಕಾರಿ ರವಿ ಚೆನ್ನಣ್ಣನವರು, ವಿದ್ಯಾವಂತರಾದರೆ ಸಮಾಜದಲ್ಲಿ ನಡೆಯುವ ಅಂಕುಡೊಂಕುಗಳ ಬಗ್ಗೆ ಪ್ರಶ್ನಿಸುವ ಧೈರ್ಯ ಹೊಮ್ಮುತ್ತದೆ ಎಂದರು. ಸಿದ್ಧಾರ್ಥ ಅರಮನೆ ಬಿಟ್ಟು ಬುದ್ಧನಾದ ರೀತಿ ನೀವು ಸಹ ಮನೆಯವರ ಮೇಲೆ ಅವಲಂಬಿತರಾಗದೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಓದುವ ಕಾಲದಲ್ಲಿ ಚಿನ್ನದಂಥ ಸಮಯವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು. ಮೊಬೈಲ್ ದಾಸರಾಗದೆ ಪುಸ್ತಕಗಳೇ ನಿಮ್ಮ ಸ್ನೇಹಿತರೆಂದು ಭಾವಿಸಿ ಚೆನ್ನಾಗಿ ಓದಿ, ಪೋಷಕರಿಗೆ ಉತ್ತಮ ಹೆಸರನ್ನು ತಂದುಕೊಡಿ, ಜಾತಿವಾದಿಗಳಾಗದೆ ಸಮಾಜವಾದಿಗಳಾಗಿ ಎಂದು ಹೇಳಿದರು. ಅಯೋಗ್ಯತೆಯ ಆಧಾರದ ಮೇಲೆ ಎಕ್ಸ್ ಬಲ, ಜಡ್ ಬಲ, ವಾಯ್ ಬಲದ ಮೇಲೆ ಎಲ್ಲರೂ ನಿಮ್ಮ ಮೇಲೆ ನಿರಂತರವಾಗಿ ಮುಂದುವರಿಸುತ್ತಿರುವ ಈ ಅಧ್ಯಾಯ ನೆಟ್ಫ್ಲಿಕ್ಸ್, ಅಮೆಜಾನ್ ಸೀರೀಸ್ ತರ ಮುಂದುವರಿಯುತ್ತೆ. ಅಧಿಕಾರಿಗಳಾದ ನಾವು ಆರಾಮಿರ್ತೀವಿ, ನಮ್ಗೇನು ಚಿಂತೆ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಸ್ಕೇರ್ಸಿಟಿ, ನಮ್ಗೇನು ಕೊರತೆ ಇಲ್ಲ. ಎಲ್ಲ ಕಷ್ಟ ಕೊನೆಗೆ ಬಂದು ಬರೆ ಬೀಳೋದು. ನನಗೆ ಕೊಡೋ ಸಂಬಳ, ನನಗೆ ಕೊಡೋ ಕ್ವಾರ್ಟರ್ಸ್, ನನಗೆ ಕೊಡೋ TADA, ನನ್ನಂತ 200 ಜನ IPS ಅಧಿಕಾರಿಗಳು, 400 ಜನ IAS ಅಧಿಕಾರಿಗಳು ಅಥವಾ 5 ಲಕ್ಷ ಜನ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವೆಯಲ್ಲಿ 34 ಇಲಾಖೆಯಲ್ಲಿ ಕಣ್ಣೀರು ಒರೆಸ್ಲಿಕ್ಕಂತ ಏನಿದಾರಲ್ಲ, ಅವ್ರು ಕೊಡೋ ಎಲ್ಲ ಸಂಬಳ ನಿಮ್ಮ ಮೇಲೆ ಹಾಕ್ತೀವಿ, ನಿಮ್ಮಿಂದಾನೇ ವಸೂಲು ಮಾಡ್ತೀವಿ, ನಿಮ್ಮಿಂದಾನೇ ತಗೊಂಡು ನಾವು ಬದುಕ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಹಾಗಾಗದಿರಲೇ ಜನ ಬಯಸಿದ ವ್ಯವಸ್ಥೆ ಜನರಿಗೆ ಸಿಗುತ್ತೆ, ನೀವು ಬಯಸಿದ ವ್ಯವಸ್ಥೆ ನಿಮ್ಗೆ ಸಿಗುತ್ತೆ. ಈ ಪ್ರತಿಭಾ ಪುರಸ್ಕಾರ 250 ಜನ ಆ ಹುಡುಗರಲ್ಲಿ ಅಂತ ಪ್ರಶ್ನಿಸುವ ಒಬ್ಬ ಹುಡುಗನನ್ನ ಹುಟ್ಟ ಹಾಕಲಿ. ಒಬ್ಬ ಒಳ್ಳೆ ಕೃಷಿಕ, ಒಬ್ಬ ಒಳ್ಳೆ ಸ್ವಾಭಿಮಾನಿ ಹೋರಾಟಗಾರ. ಈ ಜಾತಿಗೆ, ನಮ್ಮ ಜಾತಿಗೆ ಸೇರಿದವರು ಜಾತಿವಾದಿಗಳಲ್ಲ, ಸ್ವಾಭಿಮಾನಿಗಳು, ಹುಟ್ಟು ಹೋರಾಟಗಾರರು, ಕೋಟೆ ಕಟ್ಟದವರು, ಬದುಕು ಕೊಟ್ಟವರು, ಹುತಾತ್ಮರಾದವರು, ಸ್ವಾತಂತ್ರ್ಯ ತಂದು ಕೊಟ್ಟವರು, ಮಹಾನ್ ಗ್ರಂಥ ಕೊಟ್ಟವರು ಅನ್ನೋದನ್ನ ನೆನಪಿಟ್ಟು ಹಾಗೆ ಬದುಕಿದ್ರೆ ಸಾಕು. ನೀವು ಆ ಕೃತಕ ಅರಮನೆ ಸಿದ್ಧಾರ್ಥನ ಬದುಕನ್ನ ಬಿಟ್ಟು ಬುದ್ಧನ ಬದುಕನ್ನ ಆರಂಭ ಮಾಡದಂಗೆ. ಸಮಾಜ ಉದ್ಧಾರ ಮಾಡೋದು, ಊರು ಉದ್ಧಾರ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅಷ್ಟೇ ನಮ್ಮ ನಿರೀಕ್ಷೆಗಳು. ಚೆನ್ನಾಗಿ ಓದಿ SLC PUC ಡಿಗ್ರಿ ಮುಗಿದವರು ಯಾರ್ಯಾರು ಇದ್ದೀರಾ? ಸರ್ ಒಬ್ಬರೇ ಹೋರಾಟ ಮಾಡ್ತಿದ್ದಾರೆ, ನಾನು ನೋಡ್ತಿದ್ದೀನಿ. ಆಕ್ಚುಲಿ ಪ್ರತಿ ತಾಲೂಕ, ಪ್ರತಿ ಜಿಲ್ಲೆಗೆ ಹೋಗಿ ಕಾನೂನಾತ್ಮಕವಾಗಿ ಎಲ್ಲ ತಿಳ್ಕೊಂಡು ಅವ್ರ ಬಲ ತುಂಬಿ ಪ್ರಶ್ನಿಸುವ ವ್ಯಕ್ತಿಯನ್ನ ಸ್ವಲ್ಪ ಒಪ್ಕೊಳ್ಳಿ. 4,000 ಜನ ಪೊಲೀಸ್ ಹುದ್ದೆಗಳನ್ನು ಕರೆದಿದ್ದಾರೆ. 7% ಇದ್ದಿದ್ರೆ ಈಗ 3% ಇರೋದನ್ನ 120 ಜನ ಆಗ್ತಾರೆ. 7% ಇದ್ದಿದ್ರೆ 280. ಹಾಗಾದ್ರೆ 360ಕ್ಕೆ ನ್ಯಾಯ ಕೊಡೋರು ಯಾರು? ಆ 360ರ 3 ತಲೆಮಾರು. ಒಬ್ಬ ಪೊಲೀಸ್ ಪೇದೆನೇ ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಗಲಿ, 3 ತಲೆಮಾರುಗಳ ಅನ್ನ, ಆಹಾರ, ಆರೋಗ್ಯ ಅವನು ಪ್ರೊಟೆಕ್ಟ್ ಮಾಡ್ತಾನೆ. ಅದನ್ನ ಕಸ್ಕೊಂಡಂಗೆ ಆಯ್ತಲ್ಲ. ಸೊ ಇದ್ರ ಬಗ್ಗೆ ಜವಾಬ್ದಾರಿಯುತ, ಆಮೇಲೆ ಅವರೆಲ್ಲರೂ ಮಾತನಾಡ್ತಾರೆ. ನಾನು ನನ್ನದೇ ಆದ ವಿಧಿ ನಿಯಮ ಕಟ್ಟುಪಾಡುಗಳಿಗೆ ಒಳಪಟ್ಟಿದ್ದೀನಿ, ಹಾಗಾಗಿ ಒಳಪಟ್ಟೇ ಇದ್ದೀನಿ, ಒಳಪಟ್ಟೇ ಇರ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿಪ್ಪ. ವಿಶ್ ಯು ಆಲ್ ದ ಬೆಸ್ಟ್. ಈ ವೇಳೆ SSLC PUC ಪದವಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಪೋಲಿಯೋ ಮುಕ್ತ ಭಾರತ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ಪೋಷಕರು ಸಹಕರಿಸಬೇಕೆಂದು ಶಾಸಕ ಮೇಲೂರು ರವಿಕುಮಾರ್ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಆನೂರು ಹುಣಸೇನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ರವಿಕುಮಾರ್, ತಾಲೂಕಿನಲ್ಲಿ 5 ವರ್ಷದ 20,755 ಮಕ್ಕಳನ್ನು ಗುರುತಿಸಲಾಗಿದ್ದು, ಅವರಿಗೆ ಕಡ್ಡಾಯವಾಗಿ ಪೋಷಕರು 2 ಹನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಮಕ್ಕಳ ಆರೋಗ್ಯ ಕಾಪಾಡುವ ಜೊತೆಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ಸಹಕರಿಸಬೇಕೆಂದು ವಿನಂತಿಸಿದರು. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ
ಇವತ್ತು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು 20,750 ಜನ ಮಕ್ಕಳು, 1 ವರ್ಷದಿಂದ 5 ವರ್ಷ ತನಕ ಇರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರಿಗೂ ಈ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಏನಿವತ್ತು ಮಕ್ಕಳ ತಾಯಂದಿರು ಇವತ್ತು ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಕರ್ಕೊಂಡು ಬಂದು ತಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತಾ ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯ ದ್ವೇಷಕ್ಕೆ ವೇದಿಕೆಯಾಯಿತೆ ಕೆಂಪೇಗೌಡ ಜಯಂತಿ. ಜಾತಿ ದ್ವೇಷದ ಬೀಜ ಬಿತ್ತುವ ಕೆಲಸ ನಡೆಯಿತಾ? ಸರ್ಕಾರಿ ಕಾರ್ಯಕ್ರಮದಲ್ಲಿ ತೊಡೆ ತಟ್ಟಿ ಮೀಸೆ ತಿರುವಿದ್ದು ಪ್ರಚೋದನೆಯಲ್ಲವೇ? ಚಿಮುಲ್ನಿಂದ 500 ರೈತರಿಗೆ ಗುಜರಾತ್ ಪ್ರವಾಸ. 45 ಮಂದಿ ರೈತರು, ಡೇರಿ ಅಧ್ಯಕ್ಷರು, ಕಾರ್ಯದರ್ಶಿಗಳ ಪ್ರವಾಸ. ಗುಜರಾತ್ನ ಅಮೂಲ್ ಡೇರಿ ಸಂದರ್ಶನಕ್ಕೆ ಅವಕಾಶ. ನಿನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ನಡೆದ ಘಟನೆಯನ್ನು ಮುಕ್ತ ಕಂಠದಿಂದ ಖಂಡಿಸಿದ ನಾಯಕರು. ಎಲ್ಲ ಸಮುದಾಯಗಳ ನಾಯಕರಿಂದ ಘಟನೆಗೆ ಅಸಮಾಧಾನ. ಪಕ್ಷಾತೀತವಾಗಿ ಘಟನೆ ಖಂಡಿಸಿದ ಮುಖಂಡರು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.